ಹಿಮಾಲಯ ಪರ್ವತಗಳ ಕೆಳಗೆ ಇದ್ದ ಒಂದು ಸಣ್ಣ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಸನ್ಯಾಸಿ ಇದ್ದ. ಅವನು ಶಾಂತತೆಗೆ ಮತ್ತು ಸಮಾಧಾನದ ಸಿದ್ಧಾಂತಗಳಿಂದ ಜನರು ಅತಿಯಾಗಿ ಗೌರವಿಸುತ್ತಿದ್ದರು. ಏನೇ ಆದರೂ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಅರ್ಜುನನು ತನ್ನ ಸ್ಥಿರತೆಯನ್ನು ಕಳೆದುಕೊಳ್ತಿರಲಿಲ್ಲ. ಇದನ್ನು ಗಮನಿಸುತ್ತಿದ್ದ ಜನ ಹೇಗೆ ಅರ್ಜುನ ಈ ರೀತಿ ಯಾವುದೇ ಸನ್ನಿವೇಶದಲ್ಲಿಯೂ ಕೋಪಗೊಳ್ಳೋದಿಲ್ಲ ಎಂದು ಕುತೂಹಲದಿಂದ ಇದ್ದರು. ಒಂದು ದಿನ ರೋಹನ್ ಎಂಬ ಕೋಪಿಷ್ಠ ಯುವಕನು ಆ ಹಳ್ಳಿಗೆ ಬಂದ. ಅವನು ಅರ್ಜುನನ ಜ್ಞಾನದ ಬಗ್ಗೆ ಕೇಳಿದ್ದ ಮತ್ತು ಅವನ ಮಾರ್ಗದರ್ಶನ ಪಡೆಯಲು ತೀರ್ಮಾನಿಸಿ ರೋಹನ್ ಅರ್ಜುನನನ್ನು ಭೇಟಿಯಾದನು. ನೀವು ಹೇಗೆ ಕೋಪಗೊಳ್ಳೋದಿಲ್ಲ? ಜನ ಏನೇ ಮಾಡಿದರೂ ನೀವು ಸದಾ ಶಾಂತವಾಗಿರ್ತೀರಾ, ಹೇಗೆ ಸಾಧ್ಯ? ದಯವಿಟ್ಟು ನಿಮ್ಮ ರಹಸ್ಯವನ್ನು ನನಗೆ ಹೇಳಿಕೊಡಿ ಎಂದು ಕೇಳಿದ. ಇದನ್ನು ಕೇಳಿ ಅರ್ಜುನನು ನಗುತ್ತಾ ರೋಹನ್ನನ್ನು ನದಿಯ ಬಳಿ ಕುಳಿತುಕೊಳ್ಳಲು ಕರೆಯುತ್ತಾನೆ. ರೋಹನ್, ನಾನು ನಿನಗೆ ಉತ್ತರ ಕೊಡುವ ಮೊದಲು ನಾನು ನಿನಗೆ ಒಂದು ಕೆಲಸ ಕೊಡ್ತೇನೆ. ಈ ಪಾತ್ರೆಯನ್ನು ತೆಗೆದುಕೋ, ನದಿಯಿಂದ ನೀರು ತುಂಬಿಕೊಂಡು ನನ್ನ ಬಳಿ ಬಾ ಎಂದನು. ರೋಹನ್ ಅರ್ಜುನನು ಹೇಳಿದಂತೆ ಮಾಡಿದನು. ಆತ ಪಾತ್ರೆಯನ್ನು ತುಂಬಿಸಿ ಅರ್ಜುನನ ಬಳಿಗೆ ಬಂದ. ನಂತರ ಅರ್ಜುನನು ರೋಹನ್ನಿಗೆ ಹೇಳುತ್ತಾನೆ, ಈಗ ಈ ಹಳ್ಳಿಯನ್ನು ಈ ತುಂಬಿದ ಪಾತ್ರೆಯಲ್ಲಿ ಒಂದು ಸುತ್ತು ಹಾಕುತ್ತಾ ಬಾ. ಆದರೆ ಎಷ್ಟೇ ಕಷ್ಟ ಆದರೂ ಒಂದು ಹನಿ ನೀರು ಕೂಡ ಕೆಳಗೆ ಬೀಳದಂತೆ ನೋಡಿಕೋ. ಎಚ್ಚರದಿಂದ ಇರು, ಜನರು ನಿನ್ನನ್ನು ಮುಜುಗರಪಡಿಸಲು ಪ್ರಯತ್ನಿಸಬಹುದು ಎಂದು ಹೇಳಿ ಕಳಿಸುತ್ತಾನೆ. ಬುದ್ಧಿಹೀನನಾದರೂ ಸಂಕಲ್ಪದಿಂದ ರೋಹನ್ ಹಳ್ಳಿಯನ್ನು ಸುತ್ತಲು ಪ್ರಾರಂಭಿಸಿದನು. ಅವನು ನಡೆಯುತ್ತಿದ್ದಂತೆ ಹಳ್ಳಿ ಜನ ಅವನ ಗಮನವನ್ನು ಸೆಳೆಯಲು ಪ್ರಯತ್ನಿಸಿದರು. ಕೆಲವರು ಅವನ ಹೆಸರನ್ನು ಕೂಗಿ, ಮತ್ತೊಬ್ಬರು ಗದ್ದಲ ಮಾಡಿ, ಕೆಲವರು ಅವನ ದಾರಿಯಲ್ಲೇ ನಿಂತರು. ಆದರೆ ರೋಹನ್ ತನ್ನ ಪಾತ್ರೆಯಲ್ಲಿದ್ದ ನೀರಿನ ಮೇಲೆ ಸಂಪೂರ್ಣ ಗಮನ ವಹಿಸಿದ್ದ. ಯಾವುದೇ ತೊಂದರೆಗಳಿಗೂ ಪ್ರತಿಕ್ರಿಯಿಸದೆ ಮುಂದುವರಿದನು. ಸಮಯ ಕಳೆದ ನಂತರ ಅವನು ಮತ್ತೆ ಅರ್ಜುನನ ಬಳಿ ಬಂದ ಮತ್ತು ಪಾತ್ರೆಯಲ್ಲಿ ಒಂದು ಹನಿಯೂ ಬೀಳಿಸದೆ ಸಂಪೂರ್ಣವಾಗಿ ನೀರನ್ನು ತಂದ. ಅರ್ಜುನನು ರೋಹನ್ನನ ನೋಡುತ್ತಾ, ನೀನು ಹೇಗಿದ್ದೀಯಾ ರೋಹನ್? ಗ್ರಾಮಸ್ಥರು ನಿನಗೆ ತೊಂದರೆ ಕೊಡಲು ಪ್ರಯತ್ನಿಸಿದಾಗ ನೀನು ಕೋಪಗೊಂಡ ಎಂದು ಕೇಳಿದ. ಅದಕ್ಕೆ ರೋಹನ್ ತಲೆಯಾಡಿಸುತ್ತಾ, ಇಲ್ಲ ಗುರುಗಳೇ, ನಾನು ನೀರಿನ ಮೇಲೆ ಸಂಪೂರ್ಣ ಗಮನ ವಹಿಸಿದ್ದೆ. ನನ್ನ ಸುತ್ತಲೂ ಏನಾದರೂ ನನ್ನ ಗಮನಕ್ಕೆ ಬಂದಿಲ್ಲ ಎಂದು ಹೇಳಿದ. ಅರ್ಜುನ ಸಂತಸದಿಂದ ನಗುತ್ತಾ, ನೋಡು ರೋಹನ್, ಕೋಪವು ನಿನಗೆ ಎದುರಾದ ತೊಂದರೆಗಳಂತೆ. ನೀನು ಯಾವಾಗಲೂ ನಿನ್ನ ಮನಸ್ಸನ್ನು ಮಹತ್ವಪೂರ್ಣವಾದಂತಹ ವಿಷಯಗಳಿಗೆ ಗಮನಹರಿಸಿದರೆ ನಿನ್ನನ್ನು ಕೋಪಗೊಳಿಸುವ ವಿಷಯಗಳು ನಿನ್ನ ಮೇಲೆ ಒಲವನ್ನು ಕಳೆದುಕೊಳ್ಳುತ್ತೆ. ಮುಖ್ಯವಾದದನ್ನು ಪತ್ತೆ ಹಚ್ಚಲು ಮತ್ತು ಅವುಗಳಿಂದ ನಿನ್ನ ಆಂತರಿಕ ಶಾಂತಿಯನ್ನು ಕಾಣುವಂತೆ ನೀನು ನಿನ್ನ ಮನಸ್ಸನ್ನು ತರಬೇತಿ ಮಾಡಬೇಕು ಎಂದು ಹೇಳುತ್ತಾನೆ. ರೋಹನ್ನಿಗೆ ಗುರುಗಳು ಹೇಳಿದ ಮಾತುಗಳು ಅರ್ಥ ಆಗುತ್ತೆ. ಕೋಪಕ್ಕೆ ಅವನ ಮೇಲೆ ಬಲವಿತ್ತು ಎಂಬುದು ಅವನಿಗೆ ಮನವರಿಕೆಯಾಯಿತು. ಏಕೆಂದರೆ ಅವನು ತನ್ನ ಮನಸ್ಸನ್ನು ಹಾನಿಕಾರಕವಾದ ಚಿಂತೆಗಳು ಮತ್ತು ಇತರರ ನಕಾರಾತ್ಮಕ ಕ್ರಿಯೆಗಳಿಗೆ ತಾಳ ಹಾಕುತ್ತಿದ್ದನು. ಆ ದಿನದಿಂದ ಯಾವಾಗಲಾದರೂ ಅವನು ಕೋಪವನ್ನು ಅನುಭವಿಸಿದಾಗ ಅವನು ನೀರಿನ ಪಾತ್ರೆಯ ಕಥೆಯನ್ನು ನೆನೆಸುತ್ತಾ ತನ್ನ ಮನಸ್ಸನ್ನು ನಿಯಂತ್ರಿಸುತ್ತಿದ್ದ. ಕ್ರಮೇಣವಾಗಿ ಅವನ ಕೋಪವು ಕಡಿಮೆಯಾಯಿತು ಮತ್ತು ಅವನು ಅರ್ಜುನನಂತೆ ಹೆಚ್ಚು ಶಾಂತನಾದನು. ನೆನಪಿಡಿ, ಕೋಪವು ನಮಗೆಲ್ಲ ಶಕ್ತಿಯಲ್ಲ. ನಾವು ನಮ್ಮ ಗಮನವನ್ನು ಎಲ್ಲಿ ಇರಿಸುತ್ತೇವೋ ಎಂಬುದರೊಂದಿಗೆ ನಮ್ಮ ಮೇಲೆ ನಿಯಂತ್ರಣ ಹೊಂದಲು ಸಾಧ್ಯವಿದೆ ಎಂಬುದನ್ನು ಈ ಕಥೆ ಸೂಚಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.